ಇವಾಗೆಲ್ಲರೂ ರೆಡಿ ಆಗ್ಬಿಟ್ಟು ಬಂದ್ಬಿಡ್ತಾರೆ ಕಂಟೆಂಟಿಗೆ, ಆಳಕ್ಕೆ ರೆಡಿ ಆಗ್ಬಿಟ್ಟು ಬಂದ್ಬಿಡ್ತಾರೆ. ಸರ್ ನಮ್ಮ ತಂದೆಯವರು ಅಂತ ಹಿಂಗೆ ಅನ್ನಕ್ಕೆ ಶುರು ಮಾಡ್ಬಿಡ್ತಾರೆ. ಅವ್ರಿಗೆ ಗೊತ್ತು ನೀವು ಹತ್ರ ಜನ ನೋಡ್ತಾರೆ ಅಂತ. ಇದು ರಿಯಾಲಿಟಿ. ಐರನ್ ಇವಾಗ ನಾವೇನು ಒಳಗಡೆ ಬರ್ಬಹುದಾ ಅಥವಾ ಅಂತ ಹಿಂಗಂದ್ರೆ ಸಾಕೋರು ಪಂಕ್ ನನ್ನ ನಗಾಡ್ಬಿಡೋರು. ಸೀದಾ ಅಣ್ಣವ್ರ ಸಮಾಧಿ ಹತ್ರ ಹೋದೆ. ಅಣ್ಣವ್ರು ಏನು ಸರ್ ಕಳೆ ದೇವಮಾನವ ಅಂತ ಸುಳ್ಳಲ್ಲ ಸರ್. ಹಿಂಗೆ ಮುಖದಲ್ಲಿ ಹಂಗೆ ಕಳೆ ಹಿಂಗೆ ಸ್ಮೈಲ್ ಅನ್ನೋರ್ದು ಹಿಂಗೆ ಇರ್ತಲ್ಲ ಅದು ಸ್ಮೈಲ್. ಹೋಗಿ ಅಣ್ಣವ್ರ ಮುಂದೆ ಹೋಗಿ ನಿಂತ್ಕೊಂಡಿದ್ದೀನಿ. ಹೇಳಿದೆ ಅಣ್ಣ ಬಸ್ ಚಾರ್ಜಿಗೆ ಆಗಷ್ಟು ಎಷ್ಟು ಬೇಕೋ ಅಷ್ಟೇ, ಅದ್ರ ಆಸ್ಪಾಸಲ್ಲಿ ದುಡ್ಡು ಐತೆ. ಅಲ್ಲಿ ಹಿಂಗೆ ಇಟ್ಕೊಂಡು ಹಿಂಗೆ ನೋಡ್ತಾ ಇದ್ದೀನಿ, ಬಸ್ ಬರ್ತಾ ಇದೆ, ಕಣ್ಣಲ್ಲೆಲ್ಲ ಫುಲ್ ನೀರು ತುಂಬ್ಕೊಂಡ್ಬಿಟ್ಟಿದೆ, ಇನ್ನೇನು ಕಣ್ಣೀರು ಬೀಳ್ಬೇಕು ಕೆಳಗಡೆ. ಅಷ್ಟೊತ್ತಿಗೆ ಒಂದು ಫೋನ್ ರಿಂಗ್ ಆಗುತ್ತೆ ಸರ್. ಅವಾಗ 2600 ಬೇಸಿಕ್ ಸೆಟ್ಟು. ಅವತ್ತು ಅಂದ್ಕೊಂಡೆ ಸರ್ ರಾಜ್ಕುಮಾರ್ ಅವರು ಯಾರಿಗೇನೋ ಗೊತ್ತಿಲ್ಲ ಸರ್, ನನ್ನ ಪಾಲಿಗೆ ದೇವರು. ಅವತ್ತು ಅವ್ರು ದೇವರು ಅಂತ ಅನಿಸ್ತು ಸರ್. ಸುದ್ದಿ ಮನೆ ಅರ್ಪಿಸುವ ಟಾಕ್ ಬ್ಯಾಕ್ ಮಾಸ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಟಾಕ್ ಬ್ಯಾಕ್ ಅಂದ ತಕ್ಷಣ ಬಹುತೇಕ ಅಂದರೆ ಅಭಿಮಾನಿಗಳಿಗೆ ಅದು ಒಂದಷ್ಟು ಜಡ್ಜ್ಮೆಂಟ್ ಪಾಯಿಂಟ್ ಆಫ್ ವ್ಯೂ, ಒಂದಷ್ಟು ಕ್ಲಾರಿಟಿ ಬರೋದಿಲ್ಲ. ಬಟ್ ಟಾಕ್ ಬ್ಯಾಕ್ ಅಂತ ಬಂದಾಗ ಒಂದು ದೊಡ್ಡ ರಿಯಾಲಿಟಿ ಶೋ ಆಗಲಿ ಅಥವಾ ಒಂದು ಕಾರ್ಯಕ್ರಮ ಆಗಲಿ, ಒಬ್ಬ ನಿರೂಪಕನ ಹಿಂದೆ ಒಬ್ಬ ವ್ಯಕ್ತಿ ದೊಡ್ಡ ಶಕ್ತಿಯಾಗಿ ಕೆಲಸ ಮಾಡ್ತಿರ್ತಾನೆ. ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ವಿಶೇಷ ಸಂದರ್ಶನ. ಇವತ್ತಿನ ಸಂದರ್ಶನದಲ್ಲಿ ನನ್ನ ಜೊತೆಗಿದ್ದಾರೆ ಅವಿನಾಶ್ ಮಲ್ನಾಡ್ ಸರ್. ಥ್ಯಾಂಕ್ ಯು ಸೊ ಮಚ್. ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ ಸರ್. ಜೊತೆಯಾಗಿ ಕೆಲಸ ಮಾಡಿದ್ದು ಬೇರೆ, ಬಟ್ ನನಗಿದು ಭಾಳ ಪ್ರೌಡ್ ಫೀಲ್ ಅಂತಂದರೆ ಅನುಶ್ರೀ ಅವರಿಂದ ಹಿಡ್ಕೊಂಡು ರಮೇಶ್ ಅರವಿಂದ್ ಅವರು, ಅನುಶ್ರೀ ಅವರು, ಅಕುಲ್ ಬಾಲಾಜಿ ಅವರು, ನಿರಂಜನ್ ದೇಶಪಾಂಡೆ ಅವರು, ಚೈತ್ರಾ ವಾಸುದೇವ್ ಅವರು, ಬಹುತೇಕ ಸ್ಟಾರ್ಗಳಿಗೆ, ನಿರೂಪಕರಿಗೆ ಟಾಕ್ ಬ್ಯಾಕ್ ಕೊಟ್ಟಿದ್ದೀರಿ. ಇದು ಎಷ್ಟು ಸವಾಲು? ಮೊದಲನೇ ಪ್ರಶ್ನೆ, ಎಷ್ಟು ದೊಡ್ಡ ಸವಾಲು ಅಂತ? ಆ್ಯಕ್ಚುಲಿ ಸರ್ ಅಂದರೆ ತೆರೆ ಹಿಂದೆ ಭಾಳ ಜನಕ್ಕೆ ಇದು ಗೊತ್ತೇ ಇರಲ್ಲ. ಅಂದರೆ ಎಲ್ಲರೂ ಅನ್ಕೊತೀನಿ ಅಂತ ಹೇಳಿದ್ರೆ ಎಷ್ಟು ಸಖತ್ತಾಗಿ ಮಾತಾಡ್ತಾರಲ್ವ, ಎಷ್ಟು ಸ್ಪಾಂಟೇನಿಯಸ್ ಆಗಿ ಮಾತಾಡ್ತಾರಲ್ವ, ಅಂದರೆ ಎಷ್ಟು ನೆನ್ಪಿಟ್ಕೊತಾರಲ್ವ ಅಂತ. ಆ ಥರದವ್ರು ಇದ್ದಾರೆ ಸರ್. ಅಂದರೆ ಆ ಥರ ಕೆಲಸ ಮಾಡೋರು ಇದ್ದಾರೆ. ಅಂದರೆ ಹೇಳಿದ್ದೇನೆ ಒಂದ್ಸರಿ ಹೇಳ್ಬಿಟ್ರೆ ನೆನ್ಪಿಟ್ಕೊಂಡು ಅದನ್ನು ಮಾಡೋರು ಅಂತಾರೆ. ಬಟ್ ನೀವೊಂದು ರಿಯಾಲಿಟಿ ಶೋ ಅಂತ ಬಂದಾಗ ಅಷ್ಟು ವಿಷಯಗಳನ್ನು ನೆನ್ಪಿಟ್ಕೊಳಕ್ಕಾಗಲ್ಲ ಸರ್. ಸ್ಪಾನ್ಸರ್ಗಳು ಒಂದು 5-6 ಜನ 10 ಸ್ಪಾನ್ಸರ್ಗಳೆಲ್ಲ ಇರ್ತವೆ, ಅದನ್ನ ನೆನ್ಪಿಟ್ಕೊಳಕ್ಕಾಗಲ್ಲ. ಆಮೇಲೆ ನೆಕ್ಸ್ಟು ಕಂಟೆಸ್ಟೆಂಟ್ ಯಾರು ಅಂತ ಅವ್ನ ಹೆಸರು ನೆನಪಿರಲ್ಲ, ಅವ್ನು ಏನು ಮಾಡೋಕ್ಕೆ ಬರ್ತಾನೆ ಅನ್ನೋದು ನೆನಪಿರಲ್ಲ. ಸೊ ಇವೆಲ್ಲವೂ ಕೂಡ ಸ್ಕ್ರಿಪ್ಟ್ ಆಗ್ತವೆ. ಇವೆಲ್ಲವೂ ಸ್ಕ್ರಿಪ್ಟ್ ಆಗಿ 1-2 ದಿವಸದ ಮುಂಚೆನೇ ಈ ಕಂಟೆಂಟ್ ಡಿಸ್ಕಷನ್ ಆಗುತ್ತೆ. ಇದೇ ಹಿಂಗೆ ಹೋಗುತ್ತೆ, ಹಿಂಗೆ ಹೋಗುತ್ತೆ, ಹಿಂಗೆ ಆಗುತ್ತೆ, ಹಿಂಗೆ ಆಗುತ್ತೆ ಅಂತ ಡಿಸ್ಕಷನ್ ಆಗಿ ಅದನ್ನು ಸ್ಕ್ರಿಪ್ಟ್ ಮಾಡ್ತೀವಿ ನಾವು. ಆ ಸ್ಕ್ರಿಪ್ಟನ್ನು ಇಟ್ಕೊಂಡು ನಾವು ಟಾಕ್ ಬ್ಯಾಕ್ ಮಾಡ್ತೀವಿ. ಏನಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಈಗ ರಮೇಶ್ ಅರವಿಂದ್ ಸರ್ಗೆ ನಾನು ಒಂದೇ ಸಂಚಿಕೆ ಮಾಡಿದ್ದು. ಬಟ್ ಬೇರೆ ಆ್ಯಂಕರ್ಗಳಾಗಿದ್ದು, ಫಾರ್ ಎಕ್ಸಾಂಪಲ್ ಈಗ ಅನುಶ್ರೀ ಮೇಡಮ್ ಆಗಿರ್ಬೋದು, ಸುಜನ್ ಲೋಕೇಶ್ ಅವರಾಗಿರ್ಬೋದು, ನಿರಂಜನ್ ದೇಶಪಾಂಡೆ ಆಗಿರ್ಬೋದು, ಸುಷ್ಮಾ ರಾವ್ ಆಗಿರ್ಬೋದು, ಕಿರಿಕೀರ್ತಿ ಅವರಾಗಿರ್ಬೋದು, ಅಥವಾ ಚೈತ್ರಾ ವಾಸುದೇವನ್ ಅವರಾಗಿರ್ಬೋದು, ಅನುಪಮ ಗೌಡ ಆಗಿರ್ಬೋದು, ಈ ಥರ. ಸೊ ಇವರೆಲ್ಲ ಕಂಪೇರ್ ಮಾಡಿದ್ರೆ ಹಿಂಗಂತ ಹೇಳಿದ್ರೆ 1 ಸೆಕೆಂಡ್ ಗ್ಯಾಪಲ್ಲಿ ಹೇಳೋದು ಸರ್. ಟಾಕ್ ಬ್ಯಾಕ್ ಇಸ್ ನಥಿಂಗ್ ಬಟ್ 1 ಸೆಕೆಂಡ್ ಗ್ಯಾಪಲ್ಲಿ ಹೇಳೋದು. ಫಾರ್ ಎಕ್ಸಾಂಪಲ್ ಈಗ ನಾನು ಹೇಳ್ತಾ ಹೋಗ್ತೀನಿ, ನೀವು ಹೇಳ್ತಾ ಹೋದರೆ ಅದೇ ಟಾಕ್ ಬ್ಯಾಕು ಸರ್. ನಮಸ್ಕಾರ, ನಾವಿವತ್ತು ಸುದ್ದಿ ಮನೆ ಚಾನಲಲ್ಲಿ ಕೂತ್ಕೊಂಡಿದ್ದೀವಿ ಇದೆ. ಸೊ ನಾನು ಮಾತಾಡೋ ಒಂದು ವಿಷಯನ ನೀವು 1 ಸೆಕೆಂಡ್ ಗ್ಯಾಪಲ್ಲಿ ಹೇಳಬೇಕು. ಅಂದರೆ ನಾನು ನಮಸ್ಕಾರ ಅಂದು ನಿಲ್ಸಿದ ಮೇಲೆ ನಮಸ್ಕಾರ ಅಂತೀನಲ್ವಾ, ಆವಾಗ ನೀವು ನಮಸ್ಕಾರ ಶುರು ಮಾಡಬೇಕು. ನೆಕ್ಸ್ಟ್ ವಿಷಯ ನಿಮ್ಗೆ ಫೀಡ್ ಆಗ್ತಾ ಹೋಗ್ತಾರೆ. ನೀವೆಲ್ಲರೂ ಆ್ಯಂಕರ್ಗಳನ್ನ ನೋಡಿರ್ತೀರ, ಇಲ್ಲೊಂದು ಇಯರ್ ಪೀಸ್ ಇರುತ್ತೆ ಸಣ್ಣದಾಗಿ, ಓಕೆನಾ, ಅದ್ರಲ್ಲಿ ಫೀಡ್ ಆಗ್ತಾ ಇರುತ್ತೆ. ಸೊ ಆ ಫೀಡ್ ಆಗೋ ವಿಷಯಗಳನ್ನೇ ಕಂಟಿನ್ಯೂಸ್ ಆಗಿ ಹೇಳ್ತಾ ಹೋಗ್ತಾರೆ. ಯಾಕಂದರೆ ಯಾರಿಗೂ ಕೂಡ ಸರ್ ಎಲಿಫೆಂಟ್ ಮೆಮೊರಿ ಇರೋಲ್ಲ. ಅಂದರೆ ಬೆಳಿಗ್ಗೆ ನಾವು ಒಂದು 7-8 ಗಂಟೆ ಅಥವಾ 10 ಗಂಟೆ ಶುರು ಮಾಡಿದ್ರೆ ರಾತ್ರಿ ಒಂದು 12 ಗಂಟೆ 1 ಗಂಟೆ ಮುಗಿದೋಗುತ್ತೆ. ಆ 1 ಗಂಟೆ ತನಕ ನಾನು ಹೇಳೋ ಎಲ್ಲ ಪಾಯಿಂಟ್ಗಳು ಅವ್ರ ತಲೆಯಲ್ಲಿ ನೆನಪಿರಲ್ಲ. ಓಕೆನಾ, ನಾವು ಹೇಳ್ತಾ ಹೋಗ್ತೀವಿ, ಅದನ್ನು ಕಂಟಿನ್ಯೂಸ್ ಆಗಿ ಅದನ್ನು ಅವರು ಹೇಳ್ತಾ ಹೋಗ್ತಾರೆ. ಸೊ ಹಿಂಗೆ ನಡೆಯೋದು ಸರ್. ಅಂದರೆ ಫನ್ ಪಾರ್ಟ್ಗಳಾಗಿರಲಿ, ಇವೆಲ್ಲವೂ ಕೂಡ ಸ್ಕ್ರಿಪ್ಟೆಡೇ. ಈಗ ಏನೋ ಒಂದು ಆಗಬೇಕು, ಫನ್ ಆಗಬೇಕು, ಅದು ಆನ್ ಸ್ಪಾಟ್ ಫನ್ನು ತುಂಬ ಕಮ್ಮಿ. ಈಗ ಒಂದು 100% ಒಂದು 30% ಆನ್ ಸ್ಪಾಟ್ ಫನ್ ಆಗ್ತವೆ. ಯಾರೋ ಕಮೆಂಟ್ ಕೊಡ್ತಾ ಏನೋ ಒಂದು ಆನ್ ಸ್ಪಾಟ್ ಫನ್ ಆಗ್ತವೆ. ಉಳಿದಿರೋ ಫನ್ಗಳೆಲ್ಲ ನಾವು ಗಿಮಿಕ್ ಅಂತ ಪ್ಲ್ಯಾನ್ ಮಾಡಿಬಿಡ್ತೀವಿ ಆಲ್ರೆಡಿ. ಅಂದರೆ ಈ ಸ್ಕಿಟ್ ಆದಮೇಲೆ ಈ ಗಿಮಿಕ್ ಬರಬೇಕು, ಈ ಸಾಂಗ್ ಆದಮೇಲೆ ಈ ಗಿಮಿಕ್ ಮಾಡಬೇಕು ಅನ್ನೋದು. ಈ ಗಿಮಿಕ್ಗಳಂದರೆ ಏನು, ಫನ್ ಪಾರ್ಟ್ಗಳು ಸರ್, ಸಣ್ಣ ಸಣ್ಣ ಬಿಟ್ ಪೀಸ್ಗಳು. ನಾವು ಅದನ್ನು ಅಲ್ಲಿ ಫನ್ ಆಗಲಿ ಅಂತಲೇ ಸೇರಿಸ್ತೀವಿ. ಯಾರೋ ಒಂದು ಹಾಡು ಆಡ್ತಾರೆ, ಹಾಡು ಆಡಿದ್ಮೇಲೆ ಇದ್ರ ಮೇಲೆ ಒಂದು ಫನ್ನು, ಏನು ಫನ್ ಮಾಡ್ಬೋದು, ಅಥವಾ ಇದೇನೋ ಒಂದು ಎಮೋಷನಲ್ ಕಂಟೆಂಟ್ ಇರುತ್ತೆ. ಅವ್ರ ತಾಯಿ ತೀರೋಗಿರ್ತಾರೆ, ಅಪ್ಪ ತೀರೋಗಿರ್ತಾರೆ, ಅಥವಾ ಏನೋ ಕಷ್ಟಪಟ್ಟು ಈ ಫೀಲ್ಡಿಂಗ್ ರಿಸರ್ಚ್ ಆಗುತ್ತೆ ಸರ್. ಈ ರಿಸರ್ಚ್ ಅನ್ನೋದು ಸ್ಟಾರ್ಟಿಂಗ್ ಅವ್ರ ಆಡಿಷನ್ ಆಗುತ್ತಲ್ಲ ಆವಾಗಲೇ ಆಗುತ್ತೆ. ಆಡಿಷನ್ಗೆ ಹೋದಾಗಲೇ ನಿಮ್ಮ ಬಗ್ಗೆ ತಿಳ್ಕೊತೀವಿ. ರವಿ ಸಾಸ್ನೂರ್ ಅಂದರೆ ಯಾರು, ಅವರ ಬ್ಯಾಕ್ಗ್ರೌಂಡ್ ಏನು, ಎಲ್ಲವೂ ಕೂಡ ಚೆಕ್ಕಾಗಿ ಅದೊಂದು ಫೈಲ್ ಆಗಿಬಿಡುತ್ತೆ. ಸಮಯ ಬಂದಾಗ ಅದನ್ನೇ ಎತ್ಕೊತಾರಷ್ಟೇ. ಫೋರ್ಸ್ ಫಿಟ್ ಮಾಡೋಕ್ಕೆ ಹೋಗಲ್ಲ. ಯಾವುದೇ ಕಾರ್ಯಕ್ರಮ ಆಗಲಿ ಅದರಲ್ಲಿ ಫೋರ್ಸ್ ಫಿಟ್ ಮಾಡೋಕ್ಕೆ ಹೋಗಲ್ಲ. ಅಗತ್ಯ ಇದ್ದರೆ ಮಾತ್ರ ಅದನ್ನು ಅಲ್ಲಿ ಸೇರಿಸ್ತೀವಿ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಸರ್, ಇವಾಗೆಲ್ಲರೂ ರೆಡಿ ಆಗ್ಬಿಟ್ಟು ಬಂದ್ಬಿಡ್ತಾರೆ ಕಂಟೆಂಟಿಗೆ, ಆಳಕ್ಕೆ ರೆಡಿ ಆಗ್ಬಿಟ್ಟು ಬಂದ್ಬಿಡ್ತಾರೆ.
ಸರ್ ನಮ್ಮ ತಂದೆಯವರು ಅಂತ ಹಿಂಗೆ ಅನ್ನಕ್ಕೆ ಶುರು ಮಾಡ್ಬಿಡ್ತಾರೆ. ಅವ್ರಿಗೆ ಗೊತ್ತು ನೀವು ಹತ್ರ ಜನ ನೋಡ್ತಾರೆ ಅಂತ. ಇದು ರಿಯಾಲಿಟಿ. ಇವಾಗ ನಮ್ಗೆ ಹೆಂಗೆ ಮೈಂಡ್ ಸೆಟ್ ಆಗಿದೆ ನೋಡಿ, ಇವಾಗ ಅಳ್ತಾನೆ ನೋಡು ಅಂತ. ಯಾಕಂದರೆ ಅವ್ನಿಗೆ ಗೊತ್ತು ನಾವು ಹತ್ರ ಅಥವಾ ಏನೋ ಒಂದು ಮಜಾ ಮಾಡಿದ್ರೆ ಮಾತ್ರ ನಮ್ಮನ್ನು ತೊಗೊತಾರೆ ಅಂತ. ಎಲ್ಲ ಶೋಗಳು ಹಂಗೆ ಆಗಲ್ಲ ಸರ್. ಒಂದು ನಿಮ್ಗೆ ಟ್ಯಾಲೆಂಟ್ ಇರಲೇಬೇಕು. ನಿಮ್ಮ ಟ್ಯಾಲೆಂಟ್ ಇದ್ದರೆ ಮಾತ್ರ ಉಳಿದಿದ್ದೆಲ್ಲ ಎಕ್ಸ್ಟ್ರಾ ಆ್ಯಡ್ ಆನ್ ಅನ್ನೋ ಥರ. ಈಗ ಒಂದು ಅನ್ನ ಸಾಂಬಾರು ಇರುತ್ತೆ ಸರ್, ಒಂದು ಪಲ್ಯ ಇರುತ್ತೆ, ಇದು ಊಟಕ್ಕೆ ಇವು 3 ಮುಖ್ಯ. ಪಕ್ಕದಲ್ಲಿರೋ ಉಪ್ಪಿನಕಾಯಿ, ಹಪ್ಪಳ, ಉಪ್ಪು ಮತ್ತಿನ್ನೊಂದೇನೋ ಸಬ್ಜಿ, ಏನೋ ಒಂದು ಪಾಯಸನೋ ಅದು ಬೇಕಾಗತ್ತೆ, ಅಂದರೆ ಅನಿವಾರ್ಯ. ಲಾಸ್ಟಿಗೆ ಒಂಚೂರು ಹಿಂಗೆ ನೆಕ್ಕಿ ಹಿಂಗೆ ನೋಡ್ಬಿಟ್ಟು ಅಥವಾ ಪಾಯಸನ ಒಂದು ಫಿನಿಶಿಂಗ್ ಅನ್ನೋ ಥರದಲ್ಲಿ ಇರೋದು ಬಿಟ್ಟರೆ ಅದೇ ಊಟ ಅಲ್ಲ. ನೀವು ಎಷ್ಟು ದಿವಸ ಹತ್ರ ಜನ ನೋಡ್ತಾರೆ? ಯಾವುದೋ ಒಂದು ಶೋಲ್ ಬಂದ್ಬಿಟ್ಟು ನೀವು ಈ ಎಪಿಸೋಡು ಹತ್ರಿ, ನೆಕ್ಸ್ಟ್ ಎಪಿಸೋಡು ಹತ್ರಿ, ನೆಕ್ಸ್ಟ್ ಎಪಿಸೋಡು ಹತ್ರಿ ಅಂದರೆ ಯಾರೂ ನೋಡಲ್ಲ, ಡವ್ ಮಾಡ್ತಾವನೆ ಅಂತಾರೆ. ಬಟ್ ರಿಯಾಲಿಟಿ ಏನು ಗೊತ್ತಾ ಸರ್, ನಿಮ್ಮ ಹತ್ರ ಟ್ಯಾಲೆಂಟ್ ಇರಬೇಕು. ಟ್ಯಾಲೆಂಟ್ ಜೊತೆ ಇದು ಆ್ಯಡ್ ಆನ್ ಅಷ್ಟೇ ಬಿಟ್ಟರೆ ಇದೇ ಕಂಟೆಂಟ್ ಅಲ್ವೇ ಅಲ್ಲ ಸರ್. ನಾವು ನೋಡಿರೋ ಪ್ರಕಾರ ಬೇರೆ ಶೋಗಳ ಬಗ್ಗೆ ಗೊತ್ತಿಲ್ಲ, ಬಟ್ ಇದೇ ಮೇಯ್ನ್ ಸರ್. ಇಲ್ಲ, ನಾನು ಟಾಕ್ ಬ್ಯಾಕ್ ಬಗ್ಗೆ ಮತ್ತಷ್ಟು ನಾನು ಮಾತಾಡ್ತೀನಿ. ಬಟ್ ನನಗೆ ಇಲ್ಲಿ ತುಂಬ ಕ್ಯೂರಿಯಸ್ ಪಾಯಿಂಟ್ ಅನಿಸಿದ್ದು, ಅಣ್ಣ ಅವ್ರಿಗೆ ನೀವು ದೊಡ್ಡ ಭಕ್ತರು, ಜಗ್ಗಣ್ಣನಿಗೆ ದೊಡ್ಡ ಅಭಿಮಾನಿ. ಎರಡಕ್ಕೂ ಒಂದು ತುಂಬ ಮಜವಾದಂಥ ಒಂದು ವಿಷಯ ಇದೆ, ಅದನ್ನು ನೀವು ಹೇಳ್ಬೇಕು ನಮಗೆ. ಸರ್ ಏನಂತ ಹೇಳಿದ್ರೆ, ಮೂಲತಃ ನಾವು ತೀರ್ಥಹಳ್ಳಿಯವನು ಸರ್, ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯವನು. ಸೊ ನನ್ನ ಹೆಸರನ್ನ ಅವಿನಾಶ್ ಅಂದರೆ ಯಾರು ಅಷ್ಟು ಬೇಗ ಗುರ್ತಿಡಿಯಲ್ಲ. ಅವಿನಾಶ್ ಮಲ್ನಾಡ್ ಅಂದರೆ ಭಾಳ ಬೇಗ ಗುರ್ತಿಡಿತಾರೆ. ಸೊ ಹೇಗಂತ ಹೇಳಿದ್ರೆ ಸರ್, ನಾನು ಹುಟ್ಟಿದ್ದು ಮಲೆನಾಡಲ್ಲಾಗಿದ್ರು ಕೂಡ ನಾನು ಬೆಳೆದಿದ್ದೆಲ್ಲ ಕುಂದಾಪುರ ಹತ್ರ ಒಂದು ಊರು ಸರ್, ಹೊಸಂಗಡಿ ಅಂತೇಳಿ. ಎಲ್ಲರೂ ಅಲ್ಲೇ. ನಮ್ಮ ತಂದೆಯವ್ರು ಪೊಲೀಸ್ ಆಗಿದ್ದರು, ಹಂಗಾಗಿ ನಮ್ಮನ್ನ ಅಲ್ಲಿ ಇಲ್ಲಿ ಟ್ರಾನ್ಸ್ಫರ್ ಮಾಡೋರು. ಸೊ ಆವಾಗ ನಾವು ನೆಕ್ಸ್ಟ್ ಟ್ರಾನ್ಸ್ಫರ್ ಆಯಿತು, ನಾವು ಭದ್ರಾವತಿಯಲ್ಲಿದ್ವಿ. ಭದ್ರಾವತಿಯಿಂದ ಟ್ರಾನ್ಸ್ಫರ್ ಆಗಿ ನಾವು ಹೊಸಂಗಡಿ ಅಂತ ಒಂದು ಗ್ರಾಮ ಸರ್, ಕುಂದಾಪುರ ತಾಲೂಕಲ್ಲಿ ಬರುತ್ತೆ ಆ ಗ್ರಾಮ. ಅದು ಮಲೆನಾಡು ಮತ್ತು ದಕ್ಷಿಣ ಕನ್ನಡದ ಬಾರ್ಡ್ರು. ನಿಮ್ಗೆ ಅಲ್ಲಿ ಮಲೆನಾಡು ಫ್ಲೇವರು ಸಿಗುತ್ತೆ, ದಕ್ಷಿಣ ಕನ್ನಡ ಫ್ಲೇವರು ಸಿಗುತ್ತೆ. ಅಮ್ಮ ಹೌಸ್ ವೈಫು, ತಂಗಿ ಒಬ್ಳಿದ್ದಾಳೆ ಅರ್ಪಿತಾ ಅಂತೇಳಿ, ಅವಳು ಮದುವೆ ಆಗಿದೆ. ಸಾರಿ ಏನೋ ಕ್ವಶನ್ ಕೇಳಿದೆ ನಾನು, ಅಲ್ಲಿಂದ ಎಲ್ಲಿಗೋ ಟ್ರಾವೆಲ್ ಇಲ್ಲ. ಎಸ್. ಇವಾಗ ಏನಾಗ್ತಂದ್ರೆ, ಸ್ಕೂಲ್ ಡೇಸ್ಗಳಲ್ಲಿ ನಮ್ಗೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಪೊಲೀಸ್ ಕ್ವಾರ್ಟರ್ಸಲ್ಲಿ ಒಂದು ಸ್ಕೂಲು. ಆ ಸ್ಕೂಲಲ್ಲಿ ಹೆಂಗಂತ ಹೇಳಿದ್ರೆ, ಈ ಉಗುರು ಕಟ್ ಮಾಡಿಲ್ಲ ಅಂದರೆ, ಈಗ ಕೂದಲು ಕಟ್ ಮಾಡಿಲ್ಲ ಅಂದರೆ ಹೊರಗಡೆ ನಿಲ್ಸೋರು. ಅದು ಹೆಂಗಂತ ಹೇಳಿದ್ರೆ, ಅವ್ನು ಹೆಚ್ಚಮ್ಮ ಏನಾರು ಅವ್ರು ಬಂದ್ಬಿಟ್ರಂದ್ರೆ ನಾಯಿ ಹೊಡೆದಾಕ್ಬಿಡೋರು. ಈ ಕೈ ಮಧ್ಯೆ ಪೆನ್ನೆಲ್ಲ ಇಟ್ಬಿಟ್ಟು ಹಿಂಗೆ ಹಿಡ್ಕೋರು, ನಾವು ಅಂತ ಬೊಂಬೆ ಹೊಡಿತೀವಿ, ಬಿಡ್ತಿರ್ಲಿಲ್ಲ. ಆಮೇಲೆ ಈ ರೋಲ್ ದೊಣ್ಣೆ ತೊಗೊಂಡು ಇಲ್ಲಿ ಚಾಟ ಅಂತ ಹೊಡಿಯೋರು. ಬರೇ ಅಂದರೆ ಇವಾಗೆಲ್ಲ ಮಕ್ಳುಗಳಿಗೆ ಹೊಡೆಯಲ್ಲ, ಬಟ್ ನಾವು ಇದು ನಾಯಿ ಹೊಡೆದಂಗೆ ಹೊಡಿಯೋರು. ಸೊ ನನಗೇನಂತ ಹೇಳಿದ್ರೆ, ಮಿಮಿಕ್ರಿ ಮಾಡ್ತಿದ್ವಿ ಸರ್, ಸಣ್ಣ ಪುಟ್ಟ ಮಿಮಿಕ್ರಿ ಮಾಡ್ತೀವಿ. ಯಾರೇ ಮಿಮಿಕ್ರಿ ಮಾಡಿದ್ರು ಸರ್, ರಾಜ್ಕುಮಾರ್ ಅವ್ರದಿಂದಲೇ ಮಿಮಿಕ್ರಿ ಶುರುವಾಗೋದು ಸರ್. ಬೇರೆ ಯಾರ್ದೋ ಮಿಮಿಕ್ರಿಯಿಂದಲ್ಲ, ನೀವು ರಾಜ್ಕುಮಾರ್ ಮಿಮಿಕ್ರಿ ಮಾಡ್ತಾನೆ, ಬೇರೆಯವ್ರು ಮಿಮಿಕ್ರಿ ಮಾಡ್ತಾರೆ ಅಂತ. ಈ ಕ್ಲಾಸ್ ಟೀಚರ್ಗಳು ಬೇಕು ಅಂತ ನಮ್ಮನ್ನು ನೋಡಿದ್ರು, ನಾವು ಹೊರಗಡೆ ಹಿಂಗೆ ಅನ್ಕೊಂಡು ನಿಂತಿರ್ತಿದ್ವಿ, ಕಾಲು ಹಿಂಗೆ ಕೆಳಗಡೆ ಹಾಕ್ಬಿಟ್ಟು ಹಿಂಗೆ ಅನ್ಕೊಂಡು ನಿಂತಿರ್ತಿದ್ವಿ. ನಮ್ಮನ್ನು ನೋಡ್ತಾನೆ ಇರಲಿಲ್ಲ, ಸೀದಾ ಕ್ಲಾಸ್ ಒಳಗೆ ಹೋಗ್ಬಿಡೋರು. ನಮಗೆ ಇವು ಯಾಕೆ ನಮ್ಮನ್ನು ನೋಡ್ತಿಲ್ಲ, ವಿರೂಪಾಕ್ಷಪ್ಪ ಮಾಸ್ಟ್ರು ಅಂತ ಇದ್ರು, ಅವ್ರು ಬಂದರೆ ನಾಯಿ ಹೊಡೆದಂಗೆ ಹೊಡೆಯೋರು. ಬಟ್ ಕನ್ನಡ ಸಖತ್ ಪಾಠ ಮಾಡೋರು ಸರ್. ಇವತ್ತು ನಾವೇನೋ ಕನ್ನಡ ಭಾಳ ಸ್ಪಷ್ಟವಾಗಿ ಮಾತಾಡ್ತಿದ್ದೀವಿ ಅಂದರೆ ಅವರು ಒನ್ ಆಫ್ ದ ರೀಸನ್, ಅವರೊಂದು ಕಾರಣ. ಹಿಂಗೆ ಮಾಡಿ ನಿಂತಿರೋದು, ಒಳಗಡೆ ಹೋಗೋರು, ಇವ್ರು ಯಾಕೆ ಕರಿತಾನೆ ಇಲ್ವಲ್ಲ, ಅವ್ರು ಬೇರೆ ಆ ಕಡೆಯಿಂದ 1ನೇ ಕ್ಲಾಸಿಂದ ಬರೋರು, ನಾವು 7ನೇ ಕ್ಲಾಸು, ಅಲ್ಲಿಂದ ಬಂದು ಹಿಂಗೆ ಟರ್ನಾಗಿ ಹಿಂಗೆ ಬಂದರೆ ಹೊಡಿತಾನಲ್ಲಪ್ಪ ದೇವರೇ ಅಂತ ಹಿಂಗೆ ಅನ್ಕೊ ಕೂತಿದ್ರೆ, ಇವ್ರು ಕರಿತಿರ್ಲಿಲ್ಲ. ನಾವು ಈ ಕಡೆ ತಿರುಗ್ಬಿಟ್ಟು, ಐರನ್ ಇವಾಗ ನಾವೇನು ಒಳಗಡೆ ಬರ್ಬಹುದಾ ಅಥವಾ ಅಂತ ಹಿಂಗಂದ್ರೆ ಸಾಕೋರು, ಪಂಕ್ ನನ್ನ ನಗಾಡ್ಬಿಡೋರು. ಕರಿಯೋರು, ನೀನು ತರಲೇನ ಮಗ, ನೀನು ಉದ್ದಾರಾಗಲ್ಲ ಇನ್ನು ಅಂತ ಕರಿಯೋರು ಒಳಗಡೆ. ಅವಾಗೆಲ್ಲ ಉದಯ ಟಿ ವಿ ಸರ್, ನಾವು ಹೇಳ್ತೀವಿ 96, 97 ಇದು ಸರ್. ಉದಯ ಟಿ ವಿ ಅವಾಗ ಒಂದೇ ನಮ್ಗೆ ಎಂಟರ್ಟೈನ್ಮೆಂಟ್ಗೆ ಅಂತ ಇದ್ದಿದ್ದು. ಅಲ್ಲಿ ವಿಪರೀತ ಜಗ್ಗೇಶ್ವರ್ ಫಿಲ್ಮ್ಗಳಲ್ಲಿ ಹಾಕೋರು. ಈಗ ಅಲ್ಲಿ ರಾಮಾಚಾರಿ, ಇಲ್ಲಿ ಬ್ರಹ್ಮಚಾರಿ, ತರ್ಲೆ ನನ್ನ ಮಗ, ಸರ್ವರ್ ಸೋಮಣ್ಣ, ಅವ್ರದ್ದೇ ಬರೋದು. ನಾವು ಏನು ಈಗ ಸ್ಕೂಲ್ ಡೇಸ್ಗಳಲ್ಲಿ ಸ್ಕೂಲ್ ಡೇ ಬಂತಂದರೆ ನಮ್ಮ ಜನವರಿ 26ಕ್ಕೆ ಮಾಡೋರು ಸ್ಕೂಲ್ ಡೇ ಮಾಡಿದಾಗ ನಾವು ಬರೀ ಜಗ್ಗೇಶ್ ಅವ್ರದ್ದು ಇದು ಸ್ಪೂಫ್ ಮಾಡೋದು, ಜಗ್ಗೇಶ್ ಅವ್ರ ಫಿಲ್ಮ್ ಸ್ಪೂಫ್ ಮಾಡೋದು, ಏಕಪಾತ್ರ ಬೇನೆ ಅವ್ರದ್ದೇ ಫಿಲ್ಮಿನ್ ಮಾಡೋದು, ಈ ಥರ ಎಲ್ಲ ಮಾಡಿಬಿಟ್ಟು ಫಸ್ಟ್ ಪ್ರೈಸು, ನನ್ನ ಮಗ ಬಂದ ಇದನ್ನು ಮಾಡ್ಬಿಟ್ಟು ಎತ್ಕೊಂಡು ಹೋಗ್ಬಿಡ್ತಾನೆ ಕಣೋ ಅಂತ. ಸೊ ಅವಾಗಿನ ನಾನು ಜಗ್ಗೇಶ್ ಅವರ ಅಭಿಮಾನಿ. ರಾಜ್ಕುಮಾರ್ ಅವ್ರ ಭಕ್ತ ಹೆಂಗಾಗಿದೆ ಅಂತ ಹೇಳಿದ್ರೆ 2012-13 ಅಂತ ಅನ್ಕೊತೀನಿ ಸರ್. ಆ ಸಮಯದಲ್ಲಿ ಉಡುಪಿಯಲ್ಲಿ ಒಂದು ಕೇಬಲ್ ಚಾನಲ್ ಇತ್ತು, ಸ್ಪಂದನ ಅಂತ ಹೇಳಿ. ಆ ಕೇಬಲ್ ಚಾನಲಲ್ಲಿ ನಾನು ಹಿಂಗೆ ಪ್ರೋಗ್ರಾಮರು, ಈಗ ನಿಮ್ಮ ಥರ ನಾನು ಪ್ರೋಗ್ರಾಮರ್ ಆಗಿ ಮತ್ತು ಆ್ಯಂಕರಿಂಗ್ ಎಲ್ಲ ಮಾಡ್ತಾಯಿದ್ದೆ. ಉದಯ ಟಿ ವಿಯಿಂದ ಒಂದು ಆಫರ್ ಬಂತು ಕೆಲಸಕ್ಕೆ. ಬಂದು ಇಂಟರ್ವ್ಯೂ ಕೊಟ್ಟಾದ್ಮೇಲೆ ಏನಾಯಿತು, ಇನ್ನೂ ಏನೂ ಹೇಳಲಿಲ್ಲ ನಮಗೆ. ಈ ನಮಗೆ ಸಣ್ಣ ಇದಿರುತ್ತೆ ಸರ್, ಒಂದು ಸಣ್ಣ ಹೊಳೆ, ಅದರಲ್ಲಿ ನಾವೇ ತಿಮಿಂಗ್ಲ. ಹೊರಗಡೆ ಬಂದಮೇಲೆ ಗೊತ್ತಾಗುತ್ತೆ ಆ್ಯಕ್ಚುಲಿ ನಾವು ತಿಮಿಂಗ್ಲ ಅಲ್ಲ, ತಿಮಿಂಗ್ಲಗಳು ಬೇರೆ ಇದ್ದಾವೆ ಅಂತ. ಇಂಟರ್ವ್ಯೂ ಆಯಿತು. ಇಂಟರ್ವ್ಯೂ ಆದಮೇಲೆ ಏನೂ ಹೇಳಲಿಲ್ಲ, ಅಂದಿಲ್ಲ ಹ್ಞೂ ಅಂದಿಲ್ಲ. ನಾನು ಏನು ಇಂಟರ್ವ್ಯೂ ಕೊಟ್ಟನಾ ಸರಿಯಾಗಿ, ಏನು ನಾನು ಏನು ಕೊಟ್ಟರು ಬರೀ ಹಿಂಗೆ ನೋಡ್ತಾರೆ, ಹಿಂಗೆ ಇಡ್ತಾರೆ, ಅದ್ರ ಬಗ್ಗೆ ಏನು ಕೇಳ್ತಾನೂ ಇಲ್ಲ.
ನಾನು ಮೇಡಮ್ ನಾನು ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಅಂತಿದ್ದೀನಿ, ಏನು ರಿಯಾಕ್ಷನೇ ಇಲ್ಲ. ಇದು ಹೋಯ್ತು ಬಿಡು, ಹೊಗೆ ಹಾಕ್ಸ್ಕೊಂತು, ಇದೇ ನನ್ನ ಕೆಲಸ ಆಗಲ್ಲ. ಹೆಂಗೂ ಬರೋದು ಬಂದುಬಿಟ್ಟಿದ್ದೀನಿ ಬೆಂಗಳೂರಿಗೆ. ಅಣ್ಣವ್ರ ಸಮಾಧಿ, ಅಣ್ಣವ್ರು ತೀರೋಗಿ ಒಂದು 4-5 ವರ್ಷ ನಾನು ಆಗಿತ್ತು. ನೋಡ್ಕೊಂಡು ಹೋಗ್ಬಿಡೋಣ ಕಳ್ಕೊಳ್ಳೋದೇನಿದೆ ಅಂತ. ಜೋಬಲ್ಲಿ 192 ರೂಪಾಯಿ ಇತ್ತು ಸರ್. 192 ಎಕ್ಸಾಕ್ಟ್. ನಮ್ಮ ಊರಿಗೆ 158 ರೂಪಾಯಿ ಬಸ್ ಚಾರ್ಜು, 192 ರೂಪಾಯಿ ಇತ್ತು ಜೋಬಲ್ಲಿ. ಸೀದಾ ಅಣ್ಣವ್ರ ಸಮಾಧಿ ಹತ್ರ ಹೋದೆ. ಅಣ್ಣವ್ರು ಏನು ಸರ್ ಕಳೆ ದೇವಮಾನವ ಅಂತ ಸುಳ್ಳಲ್ಲ ಸರ್, ಹಿಂಗೆ ಮುಖದಲ್ಲಿ ಹಂಗೆ ಕಳೆ, ಹಿಂಗೆ ಸ್ಮೈಲ್, ಅಣ್ಣವ್ರದ್ದು ಹಿಂಗೆ ಇತ್ತಲ್ಲ ಅದು ಸ್ಮೈಲ್. ಹೋಗಿ ಅಣ್ಣವ್ರ ಮುಂದೆ ಹೋಗಿ ನಿಂತ್ಕೊಂಡಿದ್ದೀನಿ. ಹೇಳಿದೆ, ಅಣ್ಣ ಬಸ್ ಚಾರ್ಜಿಗೆ ಆಗಷ್ಟು ಎಷ್ಟು ಬೇಕೋ ಅಷ್ಟೇ, ಅದರ ಆಸ್ಪಾಸಲ್ಲಿ ದುಡ್ಡು ಐತೆ, ನಿಮಗೇನು ತರೋಕ್ಕಾಗಿಲ್ಲ ನನಗೆ. ಬಟ್ ನಂದೇನು ಆಸೆ ಅಂತ ಹೇಳಿದ್ರೆ, ನನಗೆ ಈ ಫೀಲ್ಡಲ್ಲಿ ಅನ್ನ ಹುಟ್ಟತ್ತೆ ಅಂತ ಆದರೆ ನೀವು ನನ್ನನ್ನು ಇಲ್ಲಿ ಇರಿಸ್ಕೊಡಿ, ಇಲ್ಲಿದ್ರೆ ನಾನು ಕಳಿಸ್ಬಿಡಿ, ನಾನು ಊರಿಗೆ ಹೋಗ್ಬಿಡ್ತೀನಿ ಅನ್ನೋ ಥರದಲ್ಲಿ ಬೇಡ್ಕೊಂಡೆಲ್ಲ ಆಯಿತು. ಬೇಡ್ಕೊಂಡು ಸೀದಾ ಆಚೆ ಬಂದೆ. ಆಚೆ ಬಂದು ಗೊರಗುಂಟೆಪಾಳ್ಯ ಸಿಗ್ನಲ್ ಸರ್, ಸಿಗ್ನಲ್ ಪೀಪಲ್ ಟ್ರೀ ಹಾಸ್ಪಿಟ್ಲ್ ಇದೆ, ಅದು ಆ ಕಡೆ ಇದೆ. ಬಸ್ ಆ ಕಡೆಯಿಂದ ಬರ್ತಾ ಇದೆ, ಕುಂದಾಪುರ, ತೀರ್ಥಹಳ್ಳಿ, ಶಿವಮೊಗ್ಗ ಬಸ್ಸು. ನನಗೆ ಕಣ್ಣಲ್ಲಿ ನೀರು, ಅಯ್ಯೋ ಬಂದ್ಬಿಡ್ತಲ್ಲ ಅಯ್ಯ ಬಸ್ಸು ಅಂದರೆ. ನಾವು ಊರಿಗೆ ಹೋಗ್ಬಿಟ್ಟು ನಮ್ಮಪ್ಪ ಪೊಲೀಸು ಏನೋ ಒಂದು ಮಾಡ್ತಾರೆ, ನಾನು ಅದನ್ನೇ ಕೆಲಸ, ಇನ್ನೇನು ಬೆಂಗಳೂರಿಗೆ ಬರೋಕ್ಕಾಗಲ್ಲ. ಅಲ್ಲಿ ಹಿಂಗೆ ಇಟ್ಕೊಂಡು ಹಿಂಗೆ ನೋಡ್ತಾ ಇದ್ದೀನಿ, ಬಸ್ ಬರ್ತಾ ಇದೆ, ಕಣ್ಣಲ್ಲೆಲ್ಲ ಫುಲ್ ನೀರು ತುಂಬ್ಕೊಂಡ್ಬಿಟ್ಟಿದೆ, ಇನ್ನೇನು ಕಣ್ಣೀರು ಬೀಳ್ಬೇಕು ಕೆಳಗಡೆ. ಅಷ್ಟೊತ್ತಿಗೆ ಒಂದು ಫೋನ್ ರಿಂಗ್ ಆಗುತ್ತೆ ಸರ್. ಅವಾಗ 2600 ಬೇಸಿಕ್ ಸೆಟ್ಟು. ಓಕೆ, ನಾನು 12 ಹಳೇದು 12:13 ಟೈಮ್ದು ಬೇಸಿಕ್ ಸೆಟ್ಟು. ರಿಂಗ್ ಆಯಿತು. ರಿಂಗ್ ಆದರೆ ಹಿಂಗೆ ಹಲೋ ಹೇಳಿ ಅಂತ ಅಂದರೆ, ನಾನು ಶ್ರೇಯಾ ಅಂತಾಳೆ, HR, ಉದಯ TV HR. ನಾನು ಶ್ರೇಯಾ ಅಂತ. ಹಾಂ ಮೇಡಮ್ ಹೇಳಿ ಅಂತ. ಅದೇ ನೀವು ಇಂಟರ್ವ್ಯೂ ಬಂದಿರಲ್ಲ, ಓಕೆ ಪಾಸ್ ಆಗಿದೆ, ನೀವು ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ನಾಳೆ ಬಂದುಬಿಡಿವೆ, ಡಾಕ್ಯುಮೆಂಟ್ ವೆರಿಫಿಕೇಷನ್. ಏನು ಖುಷಿ ಅಂತಾರೆ, ಕೂಗಾಡಂಗಿಲ್ಲ, ಎಲ್ಲ ಹುಚ್ಚಾಗಿಚ್ಚ ಅನ್ಕೊಬಿಟ್ರೆ. ಗೊರಗುಂಟೆಪಾಳ್ಯ ಸಿಗ್ನಲ್ಲು ಸರ್, ಹುಚ್ಚಿಚ್ಚಿ ಇಟ್ಬಿಟ್ರೆ ನಾನು ಹುಡುಗಂಗೆ ಒಬ್ಬನಿಗೆ ಅಂದ್ರೆ ಒಂದು ಮೊನ್ನೆ ಬ್ಯಾಗ್ ಹಾಕ್ಕೊಂಡು ಪ್ಯಾದೆ ಥರ ಇದ್ದೆ, ಬ್ಯಾಗ್ ನೇತಾಕೊಂಡು ಹಿಂಗೆ ನಿಂತ್ಕೊಂಡಿದ್ದೆ. ಏನು ಖುಷಿ ಅಂತಾರೆ, ಉದಯ TVಲಿ ಕೆಲಸ ಸಿಕ್ತು ನನಗೆ. ಅವತ್ತು ಅಂದ್ಕೊಂಡೆ ಸರ್, ರಾಜ್ಕುಮಾರ್ ಅವರು ಯಾರಿಗೇನೋ ಗೊತ್ತಿಲ್ಲ ಸರ್, ನನ್ನ ಪಾಲಿಗೆ ದೇವರು. ಅವತ್ತು ಅವ್ರು ದೇವರು ಅಂತ ಅನಿಸ್ತು ಸರ್. ಅಂದರೆ ಇವತ್ತು ಕೂಡ ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಹೋಗ್ತೀವಿ ಅಂದರೆ, ಹೊಸ ಕಾರ್ಯಕ್ರಮ ಮಾಡ್ತೀವಿ ಅಂದರೆ, ಅಣ್ಣವ್ರ ಸಮಾಧಿ ಹತ್ರ ಹೋಗಿ ನಿಂತ್ಕೊಂಡು ಒಂದು ಕಾನ್ವರ್ಸೇಷನ್ ಸರ್ ಹಿಂಗೆ ನೋಡ್ತೀನಿ, ಅಣ್ಣ ಹಿಂಗೆ ಮಾಡ್ತಾಯಿದ್ದೀನಿ ಅಣ್ಣ, ಹಿಂಗೆ ಆಗ್ತಾಯಿದೆ ಅಣ್ಣ, ನಿಮ್ಮ ಆಶೀರ್ವಾದ ಬೇಕು. ಏನೋ ನಮ್ಮ ಮನೆ ಹಿರಿಯರು ಥರ ಅವರು. ಈಗ ನಮ್ಮ ತಾತ ಯಾರೋ ಬದುಕಿದ್ರೆ ನಾವು ಹೋಗೊಂದು ಆಶೀರ್ವಾದ ತೊಗೊಳಲ್ವಾ, ದೊಡ್ಡವರು ಅಂತ ಹೇಳ್ಬಿಟ್ಟು. ಕನ್ನಡ ಚಿತ್ರರಂಗಕ್ಕೆ ನಮಗೆ ದೊಡ್ಡವರು ಅವರೇ ಅಲ್ವಾ. ಇದ್ರ ಜೊತೆಗೆ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು, ಅಣ್ಣವ್ರ ಭಕ್ತರಾಗಿ ನಿಮಗೆ ಈ ಥರದೊಂದು ಮ್ಯಾಜಿಕಲ್ ಮೂಮೆಂಟ್ ಆಗುತ್ತೆ. ಜಗ್ಗೇಶ್ ಅವರು ಮಿಮಿಕ್ರಿ ಮಾಡ್ಕೊಂಡು ಬಂದಂಥವ್ರು ಮುಂದೊಂದು ದಿನ ಜಗ್ಗೇಶ್ ಅವರಿಗೆ ಟಾಕ್ ಬ್ಯಾಕ್ ಕೊಡ್ತೀರಾ ಸರ್. ಇದು ಹೆಂಗೆ ಗೊತ್ತಾ ಸರ್, ಡೆಸ್ಟಿನಿ ಅಂತಾರೆ ಗೊತ್ತಾ ಸರ್. ನಾವು ಅನ್ಕೊಂತೀವಿ ಗೊತ್ತಾ, ಬಿಡ ನನ್ನ ಕೈಲಿ ಏನಾಗಿ ಈಗ ಸರ್ ಅನ್ಕೊಳ್ಳೇಬಾರ್ದು ಸರ್. ಏನು ಇದು ಮಾಡಿ ನೆಗೆಟಿವ್ ಯೋಚನೆ ಮಾಡ್ಬಿಡಿ ಸರ್. ಕೆಲವರು ನಮ್ಮ ಇಂಡಸ್ಟ್ರಿಲಿ ಒಂದು ಸಮಸ್ಯೆ ಇದೆ ಸರ್, ಕೆಲವರು ಗೆಲ್ಲಕ್ಕಂತ ಬರ್ತಾರೆ, ಕೆಲವರು ನಿಲ್ಲಕ್ಕಂತ ಬರ್ತಾರೆ. ನಿಲ್ಲಕ್ಕೆ ಬಂದವ್ರು ಗೆಲ್ತಾರೆ ಸರ್, ಗೆಲ್ಲಕ್ಕಂತ ಬಂದವ್ರು ಗೆಲ್ಲಲ್ಲ. ಇದು ತುಂಬ ಆಗ್ಬಿಡಲ್ಲ. ಇದಕ್ಕೊಂದು ಸ್ಟ್ರಾಂಗ್ ಕನ್ವಿಕ್ಷನ್ ಪಾಯಿಂಟ್ ಆಫ್ ವ್ಯೂ ಏನಾಯ್ತು ಗೊತ್ತಾ ಸರ್, ಜಗ್ಗಣ್ಣ ಅವರಿಗೆ ಟಾಕ್ ಬ್ಯಾಕ್ ಕೊಡೋಕ್ಕೆ ಹೆಂಗೆ ಅವಕಾಶ ಸಿಕ್ತು ಅಂದರೆ, ನಾನು ಊರಲ್ಲಿ ಬಂದು ನಮ್ಮ ಇಂಡಸ್ಟ್ರಿಲಿ ಬಂದರೆ ಒಂದು ಮಾತಿದೆ ಸರ್, ಅಂದರೆ ನಾವು ಬಂದು ಪ್ರೂವ್ ಮಾಡ್ಕೊಳ್ಳೋ ತನಕ ನಮ್ಮನ್ನು ಅವರು ಮೂಸಲ್ಲ ಸರ್. ಅಂದರೆ ನಮ್ಗೆ ನಮ್ಗೆ ಏನು ಅಂತಲೂ ಕೇಳಲ್ಲ. ಅಂದರೆ ನನ್ನ ಜೊತೆ ಓದೋರೆಲ್ಲ ಬಂದ್ಬಿಟ್ಟು ಡಾಕ್ಟ್ರು, ಇಂಜಿನಿಯರು, ಆಸ್ಟ್ರೇಲಿಯಾದಲ್ಲಿ ಸೆಟ್ಲು, ಅಮೇರಿಕಾದಲ್ಲಿ ಸೆಟ್ಲು, ಅವ್ರು ಪೇರೆಂಟ್ಸ್ ಎಲ್ಲ ಕೂತ್ಕೊಂಡ್ರೆ ನಮಗೆ ಆ್ಯಕ್ಚುಲಿ ಸೆಟ್ಲ್ ಆಗಿನಮ್ಮ ನೀನೇನು ಮಾಡ್ತಿದ್ಯಾ ಅಂತ. ನಾವು ಏನು ಹೇಳೋಣ ಸರ್, ನಾನು ಬರೀತೀನಿ ಟಾಕ್ ಬ್ಯಾಕ್ ಕೊಡ್ತೀನಿ ಹಂಗಂದ್ರೆ ಏನು ಅಂತ ಕೇಳೋದು. ಆ ಥರ ನಮಗೆ ಇದೇನೇ ಹಿಂಗೆ ಮಾಡ್ತಾವ್ರಲ್ಲ ಅಂದ್ಕೊಂಡು ಒಂದು ದಿವಸ ಏನಾಗಿದೆ, ನಮ್ಮ ಪೊಲೀಸ್ ಕ್ವಾರ್ಟರ್ಸ್ ಇದೆ ಏನು, ಅಲ್ಲಿ ನಮ್ಮ ತಾಯಿಯವ್ರು ವಾಕಿಂಗ್ ಹೋಗೋ, ಸಂಜೆ ಆದಮೇಲೆ ನಾನು ನನ್ನ ತಂಗಿ ನಮ್ಮಮ್ಮ ಎಲ್ಲ ವಾಕಿಂಗ್ ಹೋಗ್ಬೇಕಾದ್ರೆ ಏನಾಗಿದೆ, ಒಂದು ಹೇಳಿದ್ರು, ಏನು ಇವ್ರ ಮಗ ಬೆಂಗಳೂರಲ್ಲಿ ಮೂರು ಬೆಳ್ಳಿನ ಕೆಲಸ ಮಾಡ್ತಾವನಂತೆ. 3 ಬೆಳ್ಳಿನ ಕೆಲಸ ಅಂದರೆ ನಮ್ಮ ಸೌತ್ ಕೇಂದ್ರದಲ್ಲೆಲ್ಲ ಲೋಟ ತೊಳೆಯೋದೇ 3 ಬೆಳ್ಳಿನ ಕೆಲಸ. ಹಿಂಗೆ ತಿಕ್ತೀವಲ್ಲ ಸರ್, ಈ 3 ಬೆಳ್ಳಿನ ಕೆಲಸ 3 ಬೆಳ್ಳಿನ ಕೆಲಸ ಮಾಡ್ತಾನಂತೆ. ಇವ್ರ ಮನೇಲಿ ನೋಡಿದ್ರೆ ಇವನು ಟಿವಿಲಿ ಕೆಲಸ ಮಾಡ್ತಾನೆ ಅಂತ ಹೇಳಿ. ಯಾಕಂದ್ರೆ ನಾವು ಟಿವಿ ಮುಂದೆ ಬರ್ತಿಲ್ಲ ಸರ್, ನಾವು ಟೆಕ್ನಿಷಿಯನ್ಸ್ ಎಲ್ಲ ಟಿವಿ ಹಿಂದೆ ಬರೀ ಒಂದು ಓದಿ ಟೆಕ್ಸ್ಟೈಲ್ ಬರೋದು, ಅದು ನಮಗೆ ಕನ್ನಡದಲ್ಲಿ ಹಾಕ್ತಿರ್ಲಿಲ್ಲ, ನಮ್ಗೆ ಟೈಟ್ಲ್ ಕಾರ್ಡೇ ಬರ್ತಿರ್ಲಿಲ್ಲ, ಅದರಲ್ಲಿ ನಮ್ಮ ಹೆಸರೇ ಬರ್ತಿರ್ಲಿಲ್ಲ. ಏನಾಗ್ಬಿಡ್ತು, ನಮ್ಮ ತಾಯಿಯವ್ರು ಹತ್ಕೊಂಡು ಬಂದ್ಬಿಟ್ಟು ಮನೆಯಲ್ಲಿ ಬಾಗಿಲು ಹಾಕೊಂಡು ಕುತ್ಕೊಂಡ್ಬಿಟ್ಟವ್ರು ಒಂದು ಕಡೆ. ನಾನು ರೆಗ್ಯುಲರಾಗಿ ಬೆಳಗ್ಗೆ ಒಂದ್ಸರಿ ಫೋನ್ ಮಾಡೋದು, ಸಂಜೆ ಒಂದ್ಸರಿ ಫೋನ್ ಮಾಡೋದು. ಸಂಜೆ ನಾನು ಫೋನ್ ಮಾಡಿದ್ದೀನಿ ನನ್ನ ತಂಗಿಗೆ, ಅಮ್ಮಿ ಮತ್ತು ಅಮ್ಮ ಏನು ಮಾಡ್ತಿದ್ದೆ ಅಂದೆ. ಅಯ್ಯೋ ಅಳ್ತಾ ಇದೆ ಕಣ ಅಂದು. ನಾನು ಅಳ್ತಿದ್ದೆ, ಏನೈತೆ ಅಂತ ಹೇಳಿದೆ. ಇಲ್ಲ ಹಿಂಗೆ ವಾಕಿಂಗ್ ಹೋದಾಗ ಹಿಂಗೆ ಯಾರೋ ಹೇಳ್ಬಿಟ್ರಂತೆ, ಅಮ್ಮ ತುಂಬ ಬೇಜಾರು ಮಾಡ್ಕೊತ. ಸರ್ ಒಂದು ಹೇಳ್ತೀನಿ ಸರ್, ಈ ಗಂಡಸನ್ನ ಬದಲಾಯಿಸೋಕ್ಕೆ ತಾಕತ್ತಿರೋದು ಒಂದಕ್ಕೆ ಸರ್, ಹೆಣ್ಣಿನ ಕಣ್ಣೀರು ಬಿತ್ತು ಅಂದರೆ ಅವ್ನು ನಿಜವಾಗ್ಲೂ ಸ್ವಾಭಿಮಾನಿ ಆದರೆ ಆ ಕಣ್ಣೀರು ಅವನ್ನ ಬದಲಾಯಿಸುತ್ತೆ ಸರ್, ಆಗ್ಬಿಡುತ್ತೆ. ಅವತ್ತು ಅಂದ್ಕೊಂಡಿದ್ದೆ ಅಜ್ಜಿನ ಬಡಿಯ ಏನೋ ಒಂದು ಮಾಡಬೇಕು, ನಾನು ಟಿ ವಿ ಮುಂದೆ ಬರಬೇಕು. ಯಾಕಂದ್ರೆ ನಮ್ಮಮ್ಮ ಕೇಳ್ತಾವ್ರು ಏನು ಮಾಡ್ತಿದ್ದೀಯ ಅಂತ ಹೇಳ್ಬಿಟ್ಟು. ನೀನು ಬಂದರೆ ತಾನೇ ಗೊತ್ತಾಗೋದು ನೀನು ಕೆಲಸ ಮಾಡ್ತಾನೆ. ಜಿ ಕನ್ನಡದ ಕೆಲಸ ಮಾಡ್ತೀನಿ ಯಾವನೂ ನಂಬ್ತಿರ್ಲಿಲ್ಲ.